ಆತ್ಮೀಯ ದೇವಚಂದ್ರೇ, ನಸರೇತನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಹದಿರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಈ ವಾರ ಶುಕ್ರವಾರ ಸಂಜೆ 5:30 ನಡೆಯುವಂಥ ಮುಂಡಗೋಡಿನ ಇಂಡೋರ್ ಗ್ರಾಮದಲ್ಲಿ ನಡೆಯುವಂಥ ಒಂದು ವಿಶೇಷ ಕೂಟಕ್ಕಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಧಾರವಾಡ, ಕಲಘಟಗಿ, ಹುಬ್ಬಳ್ಳಿ, ಹಾವೇರಿ ಮತ್ತು ಮುಂಡಗೋಡ್ ಆ ಪ್ರಾಂತ್ಯದಲ್ಲಿರುವಂಥ ಅನೇಕ ಸೇವಕರುಗಳು ಮತ್ತು ವಿಶ್ವಾಸಿಗಳು, ಅನೇಕ ಅನ್ಯರು ಆ ಕೂಟದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ. ಬೆಥೆಸ್ದಾ ಚಾರಿಟೇಬಲ್ ಟ್ರಸ್ಟ್ ಅವರ ಮೂಲಕವಾಗಿ ಕೂಟ ಏರ್ಪಾಡು ಮಾಡಲಾಗಿದೆ. ಪ್ರತಿ ವರ್ಷವೂ ಸದಾ ಆ ಕೂಟ ಇರುವಂಥದ್ದಾಗಿದೆ. ಸುಮಾರು 3-4 ಸಾವಿರ ಜನ ಆ ಸ್ಥಳದಲ್ಲಿ ಕೂಡಿ ಬರಲಿಕ್ಕಿದ್ದಾರೆ. ದಿನಕ್ಕೆ ಸ್ತೋತ್ರವಾಗಲಿ. ಆ ಕೂಟದಲ್ಲಿ ಅದ್ಭುತವಾದಂಥ ಕಾರ್ಯಗಳನ್ನು ದೇವರು ನಡೆಸಬೇಕು ಮತ್ತು ಬೆಥೆಸ್ದಾ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಕಮಿಟಿಯವರನ್ನ ದೇವರು ಆಶೀರ್ವಾದ ಮಾಡಬೇಕೆಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಈ ಬೆಥೆಸ್ದಾ ಚಾರಿಟೇಬಲ್ ಟ್ರಸ್ಟ್ ಒಂದು ವಿಶೇಷವಾದಂಥ ಸಹಾಯ ಹಸ್ತವನ್ನು ಚಾಚುವಂಥ ಒಂದು ಟ್ರಸ್ಟ್ ಆಗಿರುವಂಥದ್ದಾಗಿದೆ. ಅನೇಕ ಬಡವರಿಗೆ, ಬಡ ವಿದ್ಯಾರ್ಥಿಗಳಿಗೆ ಮತ್ತು ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಅನೇಕ ಸಹೋದರಿಯರಿಗೆ ಮಿಷನ್ಸ್ಗಳನ್ನು ಕೊಡುವಂಥದ್ದು, ಬಟ್ಟೆಗಳನ್ನು ಕೊಡುವಂಥದ್ದು ಮತ್ತು ಪ್ರತ್ಯೇಕವಾಗಿ ಮೆಡಿಕಲ್ ಕಿಟ್ಸ್ಗಳನ್ನು ಕೊಡುವಂಥದ್ದು, ಇಂಥ ಒಂದು ವಿಶೇಷವಾದಂಥ ಕಾರ್ಯ ಪ್ರತಿ ವರ್ಷವೂ ಸದಾ ಸಹೋದರ ಬಿಜು ಪಾರೆಲ್ ಮತ್ತು ಅವರ ಹಿರಿಯ ಸಹೋದರ ಪಾರೆಲ್ ಫ್ಯಾಮಿಲಿ ಮೂಲಕವಾಗಿ ಈ ವಿಶೇಷವಾದ ಕೂಟ ನಡೆಯಲಿಕ್ಕಿದೆ. ದೇವರು ಈ ಕೂಟವನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಪ್ರತ್ಯೇಕವಾಗಿ 22ನೇ ತಾರೀಕು 4 ಗಂಟೆಯಿಂದ 7:30 ತನಕ ಬೆಂಗಳೂರು ಪಟ್ಟಣದಲ್ಲಿರುವಂಥ ಹೆದರದಿರು ನನ್ನ ಮನವಿ ಸಭೆಯ ವಿಶೇಷವಾದ ಕ್ರಿಸ್ಮಸ್ ಸೆಲೆಬ್ರೇಷನ್ ಅನ್ನು ನಾವು ಮಾಡಲಿಕ್ಕಿದ್ದೇವೆ. ನಿಮ್ಮೆಲ್ಲರ ಆತ್ಮೀಯ ಸೇವಕಿ ಮೋನಿಕಾ ಸಿಸ್ಟರ್ ದೇವರ ವಾಕ್ಯ ಸಂದೇಶವನ್ನು ಹೊತ್ತು ತರಲಿಕ್ಕಿದ್ದಾರೆ. ಅನೇಕ ಯವನಸ್ಥ ಮಕ್ಕಳು ನೀವು ಕೂಡಿಕೊಂಡು ಬನ್ನಿರಿ, ಹಿರಿಯರು ಬನ್ನಿರಿ, ಸುತ್ತಮುತ್ತಲಿರುವಂಥ ವ್ಯಕ್ತಿಗಳು ನೀವು ಸದಾ ಕೂಡಿಕೊಂಡು ಬಂದು ವಾಕ್ಯದ ಗುಡ್ಡಾರ್ಥಗಳನ್ನು ಮತ್ತು ಪ್ರಾರ್ಥನೆಯನ್ನು, ಆರಾಧನೆಯನ್ನು ನಾವು ಮಾಡುವಂಥವರಾಗೋಣ. ಈ ವಿಶೇಷವಾದಂಥ ಆರಾಧನೆಯಲ್ಲಿ ಬಂದು ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. 23ನೇ ತಾರೀಕು 5:30ಯಿಂದ 7:30 ತನಕ ವಿವೇಕನಗರ IPC ಚರ್ಚ್ನಲ್ಲಿ ವಿಶೇಷವಾದಂಥ ಆರಾಧನೆ ಇರುವಂಥದ್ದಾಗಿದೆ. ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಇರುವಂಥದ್ದಾಗಿದೆ. ಅಲ್ಲಿ ದೇವರು ಬಲವಾಗಿ ಆ ಸೇವೆಯನ್ನು ಸದಾ ಆಶೀರ್ವಾದ ಮಾಡಬೇಕೆಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. 28, 29, 30ನೇ ತಾರೀಕು 3 ದಿನಗಳ ಕಾಲ ಝೂಮ್ ಮೀಟಿಂಗ್ನಲ್ಲಿ ಶುದ್ಧೀಕರಣದ ಕೂಟ ಇರುವಂಥದ್ದಾಗಿದೆ. ಆ 3 ದಿನಗಳ ಕಾಲ ಸಹ ದೇವರ ಸನ್ನಿಧಾನದಲ್ಲಿ ಈ ವರ್ಷವಿಡೀ ದೇವರು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸೋಣ. ಅಷ್ಟು ಮಾತ್ರವಲ್ಲ, ಹೊಸ ವರ್ಷಕ್ಕೆ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ವಾಕ್ಯದ ರಹಸ್ಯಗಳನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಿದ್ಧರಾಗೋಣ. 31ನೇ ತಾರೀಕು ರಾತ್ರಿ ಸರಿಯಾಗಿ 9:30ಯಿಂದ ತುಮಕೂರು ಪಟ್ಟಣದಲ್ಲಿರುವಂಥ ಹೆರಿ ಸಭೆಯಲ್ಲಿ ಆನ್ಲೈನ್ ಪ್ರೇಯರ್ ಇರುವಂಥದ್ದಾಗಿದೆ. ಹೊಸ ವರ್ಷವನ್ನು ಸ್ವಾಗತಿಸುವುದಕ್ಕಾಗಿ ನಾವು ಸಿದ್ಧರಾಗಿರೋಣ. ಎಲ್ಲ ಕೂಟಗಳಿಗಾಗಿ, ನಮ್ಮ ಪ್ರಯಾಣಗಳಿಗಾಗಿ ಕರ್ತನ ಸನ್ನಿಧಾನದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಚಂದ್ರೇ, ಪರಿಶುದ್ಧಾತ್ಮ ದೇವರು ಒಂದು ದಿವ್ಯವಾದಂಥ ಸಂದೇಶವನ್ನು ಇವತ್ತು ನಮಗೆ ಅನುಗ್ರಹಿಸ್ತಾ ಇದ್ದಾನೆ. ಅದಕ್ಕಾಗಿ ಶ್ರದ್ಧಾ ಭಕ್ತಿಯಿಂದ ಕರ್ತನ ಸನ್ನಿಧಾನದಲ್ಲಿ ನೀವು ಈ ಸಂದೇಶವನ್ನು ಆಲಿಸಿರಿ. ಕೀರ್ತನೆ ಗ್ರಂಥ 17ನೇ ಅಧ್ಯಾಯದ ಅದರ 3ನೇ ವಚನವನ್ನು ನಾವು ಕೇಳಿಸಿಕೊಳ್ಳುವಂತರಾಗೋಣ. ಸ್ತೋತ್ರ. ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿ ವೇಳೆ ವಿಚಾರಿಸಿದರು, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರು. ಯಾವ ದುರಾಲೋಚನೆ ಆದರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಲ್ಲಿಯೂ ತಪ್ಪಿಲ್ಲ. ಆತ್ಮೀಯ ದೇವಚಂದ್ರೇ, ಭಕ್ತನಾದಂಥ ದಾವೀದನು ದೇವರ ಆ ಸಮ್ಮುಖದಲ್ಲಿ ಒಬ್ಬ ದರ್ಶನಾರ್ಥಿಯಾಗಿ ದೇವರಿಗೆ ಹೇಳುತ್ತಿರುವಂಥ ಸಂಗತಿ, ನೀನು ಹಗಲಲ್ಲಾಗ್ಬೋದು ಅಥವಾ ರಾತ್ರಿಯಲ್ಲಾಗ್ಬೋದು, ನೀನು ಯಾವಾಗ ಬಂದು ನೀನು ಪರೀಕ್ಷೆ ಮಾಡಿದರೂ ಸದಾ ನನ್ನ ಮನಸ್ಸಿನಲ್ಲಾಗಲಿ ನನ್ನ ಹೃದಯದಲ್ಲಾಗಲಿ ಯಾವುದೇ ವಿಧವಾದಂಥ ಕೆಟ್ಟ ಆಲೋಚನೆಗಳಿಲ್ಲ. ನಿನ್ನ ವಿರೋಧವಾಗಿ ನಾನು ಯಾವುದೇ ಸಂದರ್ಭದಲ್ಲಿ ಸದಾ ಆಯಾಸಕರವಾಗಿ
ಮಾತನಾಡುವುದಿಲ್ಲ. ಪ್ರತ್ಯೇಕವಾಗಿ ಆತನು ಹೇಳುತ್ತಿರುವಂಥ ಈ ಸಂಗತಿಗಳನ್ನು ಗಮನಿಸುವಂಥ ವೇಳೆಯಲ್ಲಿ ಯಾವುದೇ ವಿಧವಾದಂಥ ನಿನ್ನ ಮೇಲೆ ನನಗೆ ಗುಣಗುಟ್ಟುವಿಕೆ ಇಲ್ಲ ಎಂಬುದಾಗಿ ಹೇಳಿ ಆತನು ತನ್ನ ವಿಶೇಷವಾದಂಥ ಸಂಕಲ್ಪವನ್ನು ದೇವರಿಗೆ ಪ್ರಕಟಿಸ್ತಾ ಇದ್ದಾನೆ. ಆತ್ಮೀಯ ದೇವಶನರೇ, ಇಲ್ಲಿ ರಾತ್ರಿಯ ಕುರಿತು ಆತನು ಮಾತನಾಡುತ್ತಾನೆ. ರಾತ್ರಿಯಲ್ಲಿ ವಿಚಾರಿಸಿದರೂ ಸದಾ ನನ್ನ ಬಾಯಿನಲ್ಲಿ ಯಾವುದೇ ವಂಚನೆ ಇಲ್ಲ, ನನ್ನ ಮನಸ್ಸಿನಲ್ಲಿಯೂ ಆಲೋಚನೆಯಲ್ಲಿಯೂ ಯಾವುದೇ ನಿನ್ನ ವಿಷಯದಲ್ಲಿ ನನಗೆ ಬೇಸರವಿಲ್ಲ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ದೇವರು ವಿನೂತನವಾದಂಥ ಕೃಪೆಯ ಮೂಲಕವಾಗಿ ನಮ್ಮನ್ನು ನಡೆಸುತ್ತಿರುವಂಥ ವೇಳೆಯಲ್ಲಿಯೇ ಏನಾದರೂ ಏರುಪೇರುಗಳಾದ ತಕ್ಷಣವೇ ನಾವು ಹೇಳುವಂಥ ಸಂಗತಿ ಏನೆಂದರೆ, ಅಯ್ಯೋ ಎಷ್ಟು ಪ್ರಾರ್ಥನೆ ಮಾಡಿದರು, ಎಷ್ಟು ಆರಾಧನೆ ಮಾಡಿದರು, ಏನು ಮಾಡಿದ್ರು ನನ್ನ ಜೀವಿತದಲ್ಲಿ ಅದಾಗಲಿಲ್ಲ ಇದಾಗಲಿಲ್ಲ ಎಂಬುದಾಗಿ ಗುಣಗುಟ್ಟುವಿಕೆ ಮಾಡುವಂಥ ಅನೇಕ ಜನರನ್ನ ನಾವು ನೋಡ್ತಾ ಇರ್ತೇವೆ. ಆದರೆ ಈತನ ಪರಿಸ್ಥಿತಿ ಎಂಥ ಪರಿಸ್ಥಿತಿ ಎಂಬುದಾಗಿ ನಾವು ಗಮನಿಸುವಾಗ, ಆಲ್ರೆಡಿ ಈತನಿಗೆ ರಾಜ್ಯದ ಅಭಿಷೇಕ ಆಗಿದೆ, ಆದರೆ ರಾಜನ ಪಟ್ಟದ ಮೇಲೆ ಕೂತುಕೊಳ್ಳುವಂಥ ಒಂದು ಅವಕಾಶ ಇನ್ನೂ ಸಿಗಲಿಲ್ಲ. ತನ್ನ ಮಾವನಾಗಿರುವಂಥ ಸೌಲನು ಇವನ ಪ್ರಾಣವನ್ನು ತೆಗಿಬೇಕೆಂಬುದಾಗಿ ಹಿಮ್ಮೆಟ್ಟಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಪದ್ಯವನ್ನು, ಈ ಕೀರ್ತನೆಯನ್ನು ಆತನು ರಚನೆ ಮಾಡುತ್ತಾನೆ. ಈಗ ದಾವಿದನು ಇರುವಂಥ ಸ್ಥಳ ಯಾವುದು ಗೊತ್ತಾ? ಯಹೂದ್ಯದ ಅರಣ್ಯ. ಯಹೂದ್ಯ ಅರಣ್ಯದಲ್ಲಿ ಅಲೆಮಾರಿಯಾಗಿ ಗುಹೆಗಳಲ್ಲಿ, ಕತ್ತಲಲ್ಲಿ, ಅನೇಕ ಕಷ್ಟ ಸಂಕಷ್ಟಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ವಿಶೇಷವಾದಂಥ ಒಂದು ಮನವಿಯನ್ನು ದೇವರಿಗೆ ಸಲ್ಲಿಸ್ತಾ ಇದ್ದಾನೆ. ಇದರಲ್ಲಿ ಪ್ರತ್ಯೇಕವಾಗಿ ಪ್ರೀತಿಯುಳ್ಳ ದೇವಜನರೇ, ಹಗಲು ಇದೆ ಮತ್ತು ರಾತ್ರಿ ಎನ್ನುವಂಥ ಎರಡು ವರ್ಡ್ಗಳು ಇಲ್ಲಿ ಕಾಣ್ತಾ ಇದ್ದೇವೆ. ಆದರೆ ದಾವಿದನ ಜೀವಿತದಲ್ಲಿ ಕತ್ತಲೆ ಕುರಿತು ಈತನು ಮಾತನಾಡ್ತಾನೆ. ನೀನು ರಾತ್ರಿ ವೇಳೆಯಲ್ಲಿ ಬಂದು ನನ್ನನ್ನು ವಿಚಾರಿಸಿದರು. ಈಗಿರುವಂಥ ಸ್ಥಳ ಕಾಡು, ಕಾಡಿನ ಸೌಂದರ್ಯವನ್ನು ನೋಡೋದಕ್ಕೆ ದಾವಿದನು ಹೋಗಲಿಲ್ಲ, ಅಥವಾ ಯಾರನ್ನೋ ಹುಡುಕಿಕೊಂಡು ಯಾರೋ ಸಂಬಂಧಿಕರಿದ್ದಾರೆ ಎಂಬುದಾಗಿ ಕಾಡಿಗೆ ಹೋಗಲಿಲ್ಲ. ತನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಅಂಥ ಭಯಾನಕವಾದಂಥ ಅಪಾಯದ ಸ್ಥಿತಿಗೆ ಸಿಲುಕಿರುವಂಥ ವೇಳೆಯಲ್ಲಿ ದೇವರಿಗೆ ಆತನು ಹೇಳುತ್ತಿರುವಂಥ ಸಂಗತಿ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಎಂಬುದಾಗಿ, ನೀನು ನನ್ನನ್ನು ಪರೀಕ್ಷೆ ಮಾಡಿದರು, ನನ್ನ ಒಳಗಡೆ ಯಾವುದೇ ವಿಷಯದಲ್ಲಿ ಸದಾ ದೇವಾ ನನಗೆ ನಿನ್ನ ವಿಷಯದಲ್ಲಿ ಬೇಸರಿಕೆ ಇಲ್ಲ, ಕತ್ತಲೆ ಯಾವುದಕ್ಕೆ ಗುರುತಾಗಿದೆ ಎಂಬುದಾಗಿ ನೆನೆಸುವಾಗ ಕಣ್ಣೀರಿಗೆ, ಕಷ್ಟಕ್ಕೆ, ಹೋರಾಟಕ್ಕೆ, ದುಃಖಕ್ಕೆ, ಅನೇಕ ವಿಧವಾದಂಥ ಅವಮಾನ, ನಿಂದೆಗೆ ಕತ್ತಲೆ ಗುರುತಾಗಿರುವಂಥದ್ದಾಗಿದೆ. ಆ ಕತ್ತಲೆಯ ಆ ಕಣ್ಣೀರು, ನಿಂದೆ, ಅವಮಾನ, ಇಂಥ ಒಂದು ಹೀನಾಯ ಪರಿಸ್ಥಿತಿನಲ್ಲೂ ಸಹ ಸ್ವಾಮಿಯ ಬಗ್ಗೆ ನನ್ನ ಬದುಕಿನಲ್ಲಿ ಹೀಗಾಯ್ತಲ್ಲ ಎಂಬುದಾಗಿ ಆತನು ಗುಣಗುಟ್ಟುತ್ತಾ ಇಲ್ಲ. ಅವನು ಅಂದ್ಕೋಬೋದಿತ್ತು, ಅಯ್ಯೋ ದಿನಕ್ಕೆ 7 ಆವರ್ತಿ ನಾನು ಎಡೆ ಬಿಡದೆ ಸ್ತುತಿಸ್ತೇನೆ, ನನ್ನ ಪರಿಸ್ಥಿತಿ ಯಾಕೆ ಹೀಗಾಯಿತು, ನನ್ನ ಪ್ರಾಣಕ್ಕೆ ರಕ್ಷಣೆನೇ ಇಲ್ಲವಾ, ಎಷ್ಟು ದಿನಗಳು ಎಂಬುದಾಗಿ ನಾನು ಅರಣ್ಯ ಪಾಲಾಗಲಿ, ನಾನು ಪ್ರತಿದಿನ ಯಥಾರ್ಥತೆಯಿಂದ 3 ಆವರ್ತಿ ನಾನು ಕರ್ತನ ಸನ್ನಿಧಾನದಲ್ಲಿ ಎಡೆ ಬಿಡದೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಅಯ್ಯೋ ನನ್ನ ಕೂಗನ್ನ ದೇವರು ಕೇಳ್ತಾ ಇಲ್ವಾ ಎಂಬುದಾಗಿ ಅವನು ಹೇಳಬಹುದಿತ್ತು. ಅಯ್ಯೋ ಎಲ್ಲ ಸಂದರ್ಭಗಳಲ್ಲಿಯೂ ನಾನು ನಿನಗೆ ಮೆಚ್ಚುಗೆಯಾದ ಜೀವಿತವನ್ನೇ ನಾನು ನಡೆಸ್ತಾ ಇದ್ದೇನೆ, ನಿನ್ನನ್ನು ಬಿಟ್ಟರೆ ನನಗೆ ಯಾರು ಗತಿ ಇಲ್ಲ, ನೀನೇ ದೇವರು ಎಂಬುದಾಗಿ, ನೀನೇ ಎಲ್ಲವೂ ಎಂಬುದಾಗಿ ನಿನ್ನೊಟ್ಟಿಗೆ ನಾನು ಜೀವಿಸ್ತಾ ಇದ್ದೇನಲ್ಲ ಅಪ್ಪ ದೇವಾ ಕರ್ತನೆ, ನನಗೆಂಥ ಪರಿಸ್ಥಿತಿಯನ್ನು ನಾನು ತಂದು ಒಡ್ಡಿದೆ ಎಂಬುದಾಗಿ ದೇವರಿಗೆ ಒಂದು ಸಾರಿನೂ ಸದ ಆತನ ಗುಣಗುಟ್ಟಲಿಲ್ಲ. ಆತನ ಮನಸ್ಸಿನಲ್ಲಿ ಬೇಸರಿಕೆನೇ ಇರಲಿಲ್ಲ. ಪ್ರತಿ ಸಾರಿ ಸಹ ದೇವರನ್ನು ಕೊಂಡಾಟ ಮಾಡುವುದನ್ನು ನಿಲ್ಲಿಸಲಿಲ್ಲ, ದೇವರನ್ನು ಸ್ತುತಿಸುವುದನ್ನು ನಿಲ್ಲಿಸಲಿಲ್ಲ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು
ನಮ್ಮ ಅಂತರಾತ್ಮವನ್ನ, ನಮ್ಮ ಮನಸ್ಸಾಕ್ಷಿಯನ್ನ ನಾವು ಪರೀಕ್ಷೆ ಮಾಡಿಕೊಂಡು ನೋಡುವಾಗ ಎಷ್ಟೋ ಸಾರಿ ನಮಗೆ ಬೇಸರಿಕೆ ಆಗುತ್ತದೆ. ಅಯ್ಯೋ, ಏನು ದೇವರು ಎಂಬುದಾಗಿ, ಎಷ್ಟು ಪ್ರಾರ್ಥಿಸೋಣ ಎಂಬುದಾಗಿ, ಎಷ್ಟು ಸ್ತುತಿಸೋಣ, ಎಷ್ಟು ನಾವು ದೇವರಿಗೆ ಕೊಂಡಾಟ ಮಾಡುವಂತವರಾಗೋಣ. ನಮ್ಮ ಬದುಕಿನಲ್ಲಿ ಇಂತಹ ವಿಧವಾದಂಥ ಸ್ಥಿತಿನ ಎಂಬುದಾಗಿ ಒಂದು ವೇಳೆ ನೀನು ಕಂಗಾಲಾಗಿ ಕೂತುಕೊಂಡಂಥ ದಿನಗಳು ಅನೇಕ ಇರಬಹುದು. ದೇವರ ವಾಕ್ಯವನ್ನು ಸಾರುತ್ತಿರುವ ನಾನಾಗಲಿ, ದೇವರ ವಾಕ್ಯವನ್ನು ಕೇಳುತ್ತಿರುವಂತ ನೀವಾಗಲಿ, ನಿಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ದಿನ ನಾವು ಇಂತಹ ಒಂದು ಪರಿಸ್ಥಿತಿಯನ್ನು ಹಾದು ಹೋಗಿದ್ದೇವೆ. ಆದರೆ ಅಂತಹ ಒಂದು ಪರಿಸ್ಥಿತಿನಲ್ಲಿಯೂ ಸಹ ನನಗೆ ದೇವರೇ ಬೇಕು, ದೇವರ ಚಿತ್ತಾನೇ ನೆರವೇರಬೇಕು, ಇಂತಹ ಒಂದು ಪರಿಸ್ಥಿತಿನಲ್ಲಿ ನನ್ನ ದೇವರು ಖಂಡಿತವಾಗಿ ಸಹಾಯ ಮಾಡ್ತಾನೆ ಎನ್ನುವಂತ ಒಂದು ನಂಬಿಕೆ ನಮ್ಮ ಒಳಗೆ ಬಂದಿದೆಯಾ, ಅಥವಾ ನಾವು ದೇವರ ಮೇಲೆ ಗುಣಗುಟ್ಟಿದೇವಾ? ಖಂಡಿತವಾಗಿ ಪ್ರೀತಿಯುಳ್ಳ ದೇವಚಂದ್ರೆ, ಪ್ರಾಣ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಿದೆ ಅಂತ ಅನ್ನುವಾಗ ಯಾರಿಗಾದ್ರೂ ಅನಿಸುತ್ತದೆ, ಒಂದಲ್ಲ ಎರಡಲ್ಲ, ಸರಿಸುಮಾರು 13 ವರ್ಷಗಳ ಕಾಲ ವನವಾಸ ಅನುಭವಿಸ್ತಾ ಇದ್ದಾನೆ. ಪ್ರತಿ ಹೆಜ್ಜೆಗೂ ಸದಾ ಶತ್ರು ಆಗಿರುವಂತಹ ಸೌಲನು ದಾವೀದನನ್ನ ಹಿಮ್ಮೆಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ. ಆದರೆ ಒಂದು ದಿನವಾದರೂ ದೇವರು ಅಂಥವನು, ದೇವರು ಇಂಥವನು, ದೇವರು ನನಗೆ ಸಹಾಯ ಮಾಡಲಿಲ್ಲ ಎಂಬುದಾಗಿ ದಾವೀದನ ಬಾಯಿನಲ್ಲಿ ಬರಲೇ ಇಲ್ಲಂತೆ. ದೇವರ ವಿಷಯದಲ್ಲಿ ಬೇಸರಿಕೆ ಆಗಲಿಲ್ಲ ಎಂಬುದಾಗಿ ಆತನು ಸ್ಪಷ್ಟಪಡಿಸುತ್ತಾನೆ. ಹೌದು ಪ್ರೀತಿಯುಳ್ಳ ದೇವಶಂಡ್ರೆ, ಅದಕ್ಕಾಗಿಯೇ ಆತನ ಜೀವಿತವನ್ನು ಗಮನಿಸುವಂತ ಸಂದರ್ಭದಲ್ಲಿ ದೇವರು ಅಷ್ಟು ಅತ್ಯುನ್ನತವಾದಂತಹ ಸ್ಥಿತಿನಲ್ಲಿ ದಾವೀದನನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸುವುದನ್ನು ನಾವು ನೋಡುತ್ತೇವೆ ಸತ್ಯವೇದದಲ್ಲಿ. ಒಳ್ಳೆಯದಾಗುವಾಗ, ಸೌಲಭ್ಯ ಸಿಗುವಾಗ, ನಾವು ಬೇಡಿದ್ದು, ನಾವು ಪ್ರಾರ್ಥಿಸಿದ್ದು ನಮಗೆ ಲಭಿಸುವಾಗ ಕೊಂಡಾಟ ಮಾಡುವುದಕ್ಕಿಂತಲೂ ಸಹ ನಮ್ಮ ಕೊರತಿನಲ್ಲಿ ನಾವಿರುವಾಗ, ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿರುವಾಗ, ನಮ್ಮ ಜೀವಿತದಲ್ಲಿ ಜನರು ಕೈ ಬಿಡಲ್ಪಡುವಾಗ, ನಮ್ಮಿಂದ ಜನರು ದೂರ ಆಗುವಾಗ, ಆತ್ಮೀಯ ದೇವಶಂಡ್ರೆ, ನಾವು ದೇವರಲ್ಲಿ ಆತನ ಮೇಲೆ ನಂಬಿಕೆ ಇಮ್ಮಡಿಯಾಗಬೇಕು. ಯಾಕೆಂತ ಹೇಳಿದರೆ ದೇವರ ವಾಗ್ದಾನ ವಚನದಲ್ಲಿ ಆತನೇ ಸ್ಪಷ್ಟಪಡಿಸುತ್ತಾನೆ. ಕೀರ್ತನೆ 63ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಮೊದಲ ವಚನವನ್ನು ನೋಡುವಾಗ ಕೀರ್ತನೆ 63ನೇ ಅಧ್ಯಾಯದ ಮೊದಲನೇ ವಚನ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಆತ್ಮೀಯ ದೇವಶಂಡ್ರೆ, ಗಮನಿಸಿರಿ, ಅವನ ಆಸೆ, ಅವನ ಬಯಕೆ, ಅವನ ಇಷ್ಟ ಏನು ಗೊತ್ತಾ? ದೇವರೇ ನೀನೇ ನನ್ನ ದೇವರು. ಎಂಥ ಇಕ್ಕಟ್ಟಿನ ಸಂದರ್ಭದಲ್ಲಿಯೂ, ಎಂಥ ಕತ್ತಲೆಗಳು ನನ್ನನ್ನು ಕವಿದುಕೊಂಡ್ರು, ಎಷ್ಟು ನಿಂದೆ ಅವಮಾನಗಳು ನನ್ನನ್ನು ಮುಸುಕಿದರು, ಎಂಥ ಹೀನಾಯ ಪರಿಸ್ಥಿತಿಗೆ ನನ್ನ ಬದುಕು ಜಾರಿದರು, ನೀನೇ ನನ್ನ ದೇವರು ಎಂಬುದಾಗಿ ಹೇಳುತ್ತಾನೆ. ಅಷ್ಟು ಮಾತ್ರವಲ್ಲ, ನಾನು ನಿನ್ನ ದರ್ಶನವನ್ನ ಕುತೂಹಲದಿಂದ ಎದುರು ನೋಡ್ತಾ ಇದ್ದೇನೆ ಎಂಬುದಾಗಿ ಸ್ಪಷ್ಟಪಡಿಸ್ತಾನೆ. ಬಾಯಾರಿದಂತ ಭೂಮಿ ನೀರಿಗಾಗಿ ತವಕ ಪಡುವ ರೀತಿಯಲ್ಲಿ ನನ್ನ ಅಂತರಾತ್ಮವು ನಿನಗಾಗಿಯೇ ತವಕ ಪಡುತ್ತದೆ ಎಂಬುದಾಗಿ ಆತನು ಕೊಂಡಾಟ ಮಾಡುತ್ತಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಶಂಡ್ರಿ, ಯೇಸುವಿನ ನಾಮದಲ್ಲಿ ನಮ್ಮ ದೇವರು ಕೈ ಬಿಡುವಂತ ದೇವರಲ್ಲ. ನಮ್ಮ ದೇವರು ಎಂಥ ಪರಿಸ್ಥಿತಿಗಳು, ಎಂಥ ವಿಧವಾದ ಶೋಧನೆಗಳು ಇರುವುದಾದ್ರೂ ಸಹ ನಮ್ಮನ್ನ ಮಾತ್ರ, ನಮ್ಮ ಪ್ರಾಣವನ್ನ ಮಾತ್ರ ಆತನು ಎಷ್ಟು ಮಾತ್ರವೂ ತಿರಸ್ಕಾರ ಮಾಡುವನಲ್ಲ. ಬೈಬಲ್ ಹೇಳ್ತದೆ, ತನ್ನ ಭಕ್ತರ ಪ್ರಾಣವನ್ನ ದೇವರು ಅಲ್ಪವೆಂದು ಎಣಿಸುವುದಿಲ್ಲ ಎಂಬುದಾಗಿ. ಯೇಸುವಿನ ನಾಮದಲ್ಲಿ ಒಂದು ವೇಳೆ ವ್ಯಾಧಿಯ ಮೂಲಕವಾಗಿ ಈ ವ್ಯಾಧಿ ವಾಸಿ ಆಗೋದೇ ಇಲ್ಲ ಎಂಬುದಾಗಿ ಡಾಕ್ಟರ್ ಹೇಳಿರಬಹುದು.
ಆದರೆ ನಜರೇತಿನ ಯೇಸುವಿನ ನಾಮದಲ್ಲಿ ಆ ವ್ಯಾಧಿಯ ಮಧ್ಯದಲ್ಲಿಯೇ ನಿನ್ನ ವ್ಯಾಧಿಯನ್ನ ಗುಣಪಡಿಸುವಂತ ಯೆಹೋವ ರಫ, ಮಾರಾದ ಎಲ್ಲ ಕಹಿಯನ್ನ ಮಧುರವಾಗಿಸುವಂತ ಯೆಹೋವ ರಫ, ನಿನ್ನ ಅನಾರೋಗ್ಯವನ್ನ ಸೌಖ್ಯಪಡಿಸುವಂತ ಪರಮ ವೈದ್ಯನಾಗಿರುವಂತ ಆ ದೇವರ ಕಡೆಗೆ ನೀನು ದರ್ಶನವನ್ನು ನೋಡಿ, ಅಪ್ಪ ದೇವರೇ, ಈ ಕಷ್ಟದ ಕಾಲದಲ್ಲಿ ನಾನು ನಿನ್ನನ್ನೇ ದೃಷ್ಟಿಸಿ ನೋಡುತ್ತೇನೆ, ನಿನ್ನ ದರ್ಶನವನ್ನು ನಾನು ನೋಡುತ್ತೇನೆ ಎಂಬುದಾಗಿ ಒಂದು ಸಾರಿ ಆ ದುಃಖದ ದಿನಗಳಲ್ಲಿ ದೇವರ ಕಡೆಗೆ ದೃಷ್ಟಿಸಿ ನೋಡುವುದಾದ್ರೆ, ದೇವರ ಮಗುವೆ, ನಿನ್ನ ರೋಗ ಅದು ಯಾವ ರೀತಿಯಲ್ಲಿ ಬಂತು ಅದೇ ರೀತಿಯಲ್ಲಿ ಇಬ್ಬನಿ ಹಾಗೆ ಅದು ಕರಗಿ ಹೋಗುತ್ತದೆ. ನಿನ್ನ ಭವಿಷ್ಯತ್ತಿನ ದಿನಗಳ ವಿಷಯದಲ್ಲಿ ಇವತ್ತು ಚಿಂತಾಕ್ರಾಂತನಾಗಿದೆಯಾ? ನಿನ್ನ ವೈಯಕ್ತಿಕವಾದ ಬದುಕಿನಲ್ಲಿ ನಾನು ಎಷ್ಟು ಸಾರಿ ಯಾವ ಪ್ರಯತ್ನ ಮಾಡಿದರೂ, ಎಷ್ಟು ಭಕ್ತಿ ತೋರಿಸಿದ್ರು ಸದಾ ಉದ್ಧಾರವಾಗದೆ ಕಳವಳದಲ್ಲಿ ಇದ್ದೇನೆ ಎಂಬುದಾಗಿ ಒಂದು ವೇಳೆ ನೀನು ಕೊರಗುತ್ತಾ ಇರುವುದಾದ್ರೆ, ಯಾವತ್ತಾದರೂ ನಿನ್ನ ಮನಸ್ಸಿನಲ್ಲಿ ದೇವರನ್ನ ದೂಷಣೆ ಮಾಡ್ತಾ ಇರುವುದಾದ್ರೆ, ಇವತ್ತು ನಿನ್ನ ಬಾಯಿಂದ ನೀನು ಇದನ್ನು ಸ್ಪಷ್ಟಪಡಿಸಬೇಕು. ದೇವರೇ, ನೀನು ನನ್ನ ದೇವರು, ಕುತೂಹಲದಿಂದ ನಿನ್ನ ಮುಖವನ್ನು ನೋಡುವುದಕ್ಕಾಗಿ, ನಿನ್ನ ದರ್ಶನವನ್ನು ನೋಡುವುದಕ್ಕಾಗಿ, ಒಣಗಿದ ಭೂಮಿ ನೀರಿಗಾಗಿ ತವಕ ಪಡುವ ರೀತಿಯಲ್ಲಿ ನಾನು ನಿನ್ನ ಮುಖವನ್ನು ನೋಡುವುದಕ್ಕೆ ತವಕ ಪಡುತ್ತೇನೆ ಎಂಬುದಾಗಿ ಮನಸಾರೆ ನೀನು ಹೇಳುವುದಕ್ಕೆ ಸಿದ್ಧನಾಗುವುದಾದರೆ, ಬೈಬಲಲ್ಲಿ ನಾವು ನೋಡುತ್ತೇವೆ, ದೇನಾಕ್ಕೆ ಸ್ತೋತ್ರವಾಗಲಿ, ದೇವರು ದರ್ಶನವನ್ನ ಕೋರದೇ ಇರುವಂತ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಮಾತಿಗೆ ಹೋಗೊಟ್ಟಂತ ಅಬ್ರಾಹಮನಿಗೆ ಪದೇ ಪದೇ ದೇವರ ದರ್ಶನ ಕೊಡ್ತಾ ಇರ್ತಾರೆ. ಪ್ರತ್ಯೇಕವಾಗಿ ಯೋಬನಿಗೆ ದೇವರು ದರ್ಶನ ಕೊಡ್ತಾ ಇರ್ತಾರೆ, ಮಾತನಾಡ್ತಾ ಇದ್ದಾರೆ. ದೇನಾಕ್ಕೆ ಸ್ತೋತ್ರವಾಗಲಿ. ಒಬ್ಬ ಅನ್ಯ ಸ್ತ್ರೀ ಮೋವಾಬಳು ಎಂಬುದಾಗಿ ಕರೆಸಲ್ಪಡುವಂತ ರೂತಳು ಬೆತ್ಲೆಹೇಮಿನ ಕುರಿತು ಅವಳ ಹೃದಯದಲ್ಲಿ ದರ್ಶನ ಕೊಟ್ಟು ಮಾತನಾಡ್ತಾರೆ. ಇವರ ಜೀವಿತ, ಇವರ ಬದುಕನ್ನು ನಾವು ಗಮನಿಸುವಂತ ಸಂದರ್ಭದಲ್ಲಿ ಕತ್ತಲೆ ಅವರಿಗೂ ಆವರಿಸಿತ್ತು. ಕಾಡದಲ್ಲಿರುವಂತ ಕಾಲಿಡುವಷ್ಟು ಸ್ಥಳ ಇಲ್ಲದೆ ಇರುವಂತ, ಗೊತ್ತು ಗುರಿ ಇಲ್ಲದೆ ಇರುವಂತಹ ಸ್ಥಳಗಳಲ್ಲಿ ಎಷ್ಟೋ ವಿಧವಾದಂತ ನಿಂದೆಗೆ, ಅವಮಾನಕ್ಕೆ ಅಬ್ರಾಹಮನ ಗುರಿಯಾಗುವಂತ ಒಂದು ಪರಿಸ್ಥಿತಿ ಬರುವಂತ ಸಂದರ್ಭದಲ್ಲೂ ಸಹ ದೇವರನ್ನ ದೃಷ್ಟಿಸಿ ನೋಡಿದನು. ಸ್ವಂತ ಮಕ್ಕಳನ್ನ, ಆಸ್ತಿ ಪಾಸ್ತಿಗಳನ್ನ ಕಳೆದುಕೊಂಡನು. ಎಲ್ಲ ಕತ್ತಲೆ ಕಾರ್ಯಗಳೇ, ಪರಿಪೂರ್ಣವಾಗಿ ಕತ್ತಲೆಯ ಒಳಗಡೆ ಕೂತುಕೊಂಡಂತ ಯೋಬನು ಕೊನೆಯದಾಗಿ ದೇವರನ್ನೇ ನೋಡ್ತಾನೆ ವಿನಃ ಬೇರೆ ಯಾವುದನ್ನು ನೋಡೋದಿಲ್ಲ. ಒಬ್ಬ ಅನ್ಯ ಸ್ತ್ರೀ ಬೆತ್ಲೆಹೇಮಿನ ಕುರಿತು ಒಳ್ಳೆ ಸಂದೇಶವನ್ನು ಅವಳು ಕೇಳ್ತಾಳೆ, ಆ ದರ್ಶನವನ್ನು ಅವಳು ನೋಡ್ತಾಳೆ. ಅಂತಹ ದೊಡ್ಡ ದೇವರ ಎಂಬುದಾಗಿ ತನ್ನ ಅತ್ಯೇಶತನಲ್ಲಿ ಹೋಗಿ ತನ್ನ ಜೀವಿತವನ್ನ ಕಟ್ಟಿಕೊಡ್ತಾಳೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅಬ್ರಹಾಂ, ಯೋಬ, ಮೋವಾಬಳಾಗಿರುವಂತ ರೂತಳು, ಅಷ್ಟು ಮಾತ್ರವಲ್ಲ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ, ಇವತ್ತು ಯಾರು ಕತ್ತಲೆಗೆ ಗುರುತಾಗಿರುವಂತ, ಅರಣ್ಯ ಯಾತ್ರೆಗೆ ಗುರುತಾಗಿರುವಂತ, ಕಷ್ಟಕ್ಕೆ, ನಿಂದೆಗೆ, ಅವಮಾನಕ್ಕೆ, ದುಃಖಕ್ಕೆ, ಅನಾರೋಗ್ಯಕ್ಕೆ, ಅನೇಕ ವಿಧವಾದಂತ ಕಷ್ಟ ನಷ್ಟಗಳಿಗೆ ಗುರಿಯಾಗಿರುವುದಾದರೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಹೃದಯ ದೇವರ ದರ್ಶನವನ್ನ ಬಯಸಲಿ. ದೇವರ ಹೃದಯ ಖಂಡಿತವಾಗಿ ಕಠಿಣವಾದದಲ್ಲ. ಇಷ್ಟು ವರ್ಷ ಆಯಿತು ಎಂಬುದಾಗಿ ಪ್ರಶ್ನೆ ಹಾಕುವುದಕ್ಕಿಂತ ಕರ್ತನ ಸನ್ನಿಧಾನದಲ್ಲಿ ನನ್ನ ದೇವರು ಒಂದು ಮಾತು ಹೇಳಿದರೆ ಸಾಕು, ಆತನು ಸಮಸ್ತವನ್ನು ಸಾಧ್ಯಗೊಳಿಸುವ ಕರ್ತನೆಂಬುದಾಗಿ ನೀನು ನಂಬಿದರೆ ಸಾಕು. ಈ ಕಷ್ಟ ದಿನಗಳು ಬಹಳ ದಿನ ಇರೋದಿಲ್ಲ ತಾಯಿ. ಈ ಕತ್ತಲೆಯ ದಿನಗಳು, ಈ ಕಣ್ಣೀರಿನ ದಿನಗಳು ಬಹಳ ದಿನ ಇರೋದಿಲ್ಲ. ಆದರೆ ಸುಖ ಇದ್ದಾಗ ದೇವರನ್ನ ಆರಾಧಿಸುವುದಕ್ಕಿಂತಲೂ ಕಷ್ಟದಲ್ಲಿ ಆರಾಧಿಸ್ತೇವಲ್ಲ, ಕಷ್ಟದಲ್ಲಿ ಸ್ತುತಿಸ್ತೇವಲ್ಲ, ಕಷ್ಟದ ಸಂದರ್ಭಗಳಲ್ಲಿ ನಾವು ದೇವರನ್ನ ಘನಪಡಿಸ್ತೇವಲ್ಲ, ಇದು ದೇವರಿಗೆ ಬಹಳ ಇಷ್ಟ, ಬಹಳ ಇಷ್ಟ. ದೇನಾಕ್ಕೆ ಸ್ತೋತ್ರವಾಗಲಿ. ಅಂಥ ಒಂದು ಕಾಡಿನ ಅನುಭವದಲ್ಲಿ ಹಗಲು ರಾತ್ರಿ ದೇವಾ ನನಗೆ ವಿಚಾರಿಸಿದ್ರು ಸದಾ, ನಿನ್ನ ವಿಷಯದಲ್ಲಿ ನನಗೆ ಯಾವತ್ತೂ ಬೇಸರಿಕೆಯಲ್ಲ. ಇಂಥ ಪರಿಸ್ಥಿತಿ ಇದ್ರೂ ಸಹ ನಾನು ನಿನ್ನನ್ನೇ ಘನಪಡಿಸುತ್ತೇನೆ, ನಿನ್ನ ದರ್ಶನವನ್ನ ನೋಡುತ್ತೇನೆ. ನಿನ್ನ ಮಂದಿರದಲ್ಲಿ ನಾನು ಯಾವಾಗಲೂ ಸದಾ
ಪ್ರತಿ ಸಾರಿ ನಿನ್ನ ದರ್ಶನ ಕುತೂಹಲದಿಂದ ಬಯಸುವ ಹಾಗೆ ನಾನು ನಿನ್ನ ದರ್ಶನ ನೋಡುತ್ತೇನೆ ಎಂಬುದಾಗಿ 2ನೇ ವಚನದಲ್ಲಿ ಆತನು ಸ್ಪಷ್ಟಪಡಿಸ್ತಾನೆ. ಹೌದು ಪ್ರೀತಿಯುಳ್ಳ ದೇವಶನ್ರೆ, ಬರೀ ಕಾಡಿನಲ್ಲಿದ್ದಾಗ, ಬರೀ ಕಷ್ಟದಲ್ಲಿದ್ದಾಗ, ಮರಣದ ಅನುಭವದಲ್ಲಿ ಆತನು ಹಾದು ಹೋಗುತ್ತಿರುವಾಗ ಮಾತ್ರ ದೇವರನ್ನು ಕೊಂಡಾಟ ಮಾಡದೆ, ಅವನ ಮನಸ್ಸನ್ನು ನೋಡುವಾಗ ಅವನ ಚಿತ್ರದಲ್ಲಿ ಒಂದು ದೊಡ್ಡ ಘಟನೆ ನಡೀತದೆ. ಆ ಘಟನೆ ನಿಮ್ಮ ಕಣ್ಣೆದುರಿನಲ್ಲಿ ತರುತ್ತೇನೆ, ಗಮನಿಸಿ. 2 ಸಮುವೇಲನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯದ 19ನೇ ವಚನ. ಸೇವಕರು ಈ ಪ್ರಕಾರ ಗುಜುಗುಜು ಮಾತನಾಡುವುದನ್ನು ದಾವೀದನು ಕಂಡು ಮಗು ಸತ್ತಿತು ಎಂದು ತಿಳಿದು ಸೇವಕರನ್ನು ಓಕೆ ಬಂದು ಕೇಳ್ತಾ ಇದ್ದಾರೆ. ದಾವೀದ ಸೇವಕರಿಗೆ ಮಗು ಸತ್ತಿತ್ತು ಎಂಬುದಾಗಿ ಕೇಳ್ತಾರೆ. ಅವರು ಹೌದು ಸತ್ತಿತ್ತು ಎಂದು ಉತ್ತರ ಕೊಟ್ಟರು. ಆಗ ದಾವೀದನು ನೆಲದಿಂದ ಎದ್ದು ಸ್ನಾನ ಮಾಡಿ ತೈಲ ಹಚ್ಚಿಕೊಂಡು ತನ್ನ ಬಟ್ಟೆಗಳನ್ನ ಬದಲಿಸಿ ಯೆಹೋವನ ಮಂದಿರಕ್ಕೆ ಹೋಗಿ ಹಲ್ಲೆಲೂಯಾ ಆರಾಧನೆ ಮಾಡಿದನು. ದೇವರಿಗೆ ಸ್ತೋತ್ರವಾಗಲಿ. ಗಮನಿಸಿ ಆತ್ಮೀಯ ದೇವಶನ್ರೆ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ದಿನ ಅಲ್ಲ, 7 ದಿನಗಳ ಕಾಲ ಉಪವಾಸವಿದ್ದು ಆ ಮಗುವಿಗಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಈ ಮಗು ಯಾವುದು ಗೊತ್ತಾ? ಬೆತ್ಸೆಬಳಿಗೆ ಹುಟ್ಟಿದಂತ ಮಗು. ಅನಾರೋಗ್ಯದ ನಿಮಿತ್ತವಾಗಿ ಹುಟ್ಟಿದಂತ ಹಸುಗೂಸು ಸಾಯುವ ಸ್ಥಿತಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ದೇವರಿಗೆ ಮೊರೆ ಇಡ್ತಾನೆ. ಸತತವಾಗಿ 7 ದಿನಗಳ ಕಾಲ ಉಪವಾಸವಿದ್ದು ಕರ್ತನ ಸನ್ನಿಧಾನದಲ್ಲಿ ದಾವೀದನು ಪ್ರಾರ್ಥನೆ ಮಾಡುತ್ತಾನೆ. ಸಾಮಾನ್ಯವಾದ ವ್ಯಕ್ತಿಯಲ್ಲ. ಈಗ ಆತನು ರಾಜನು, ಸಿಂಹಾಸನವನ್ನ ಅಲಂಕಾರ ಮಾಡಿದ. ತಾನು ಮಾಡಿದ ತಪ್ಪಿನ ನಿಮಿತ್ತವಾಗಿ ಹುಟ್ಟಿದಂತ ಈ ಮಗುಗಾಗಿ ಕರ್ತನ ಸನ್ನಿಧಾನದಲ್ಲಿ ಆತನು ಪ್ರಾರ್ಥಿಸುತ್ತಾನೆ. 7 ದಿನಗಳ ನಂತರ ಆ ಮಗು ಸತ್ತು ಹೋಗುತ್ತದೆ. ಸತ್ತು ಹೋದ ನಂತರ ಸೇವಕರು ಗುಜುಗುಜು ಮಾತನಾಡುತ್ತಿರುವುದನ್ನು ಕೇಳಿದ ಮಗು ಸತ್ತುತ್ತೋ ಎಂಬುದಾಗಿ ಕೇಳುವಾಗ ಯಾವೊಬ್ಬ ವ್ಯಕ್ತಿಗೆ, ಯಾವೊಬ್ಬ ತಂದೆಗೆ ದುಃಖ ತಡೆದುಕೊಳ್ಳುವಂತ ಸ್ಥಿತಿ ಇರುತ್ತದೆ ಹೇಳ್ರಿ? ಈತನು ಅಂತ ಒಂದು ಸಂದರ್ಭದಲ್ಲಿ ಸದಾ ದೇವರನ್ನ ದೂಷಣೆ ಮಾಡಲಿಲ್ಲ. 7 ದಿನಗಳ ಕಾಲ ಉಪವಾಸ ಮಾಡದೆ, ದೇವ ಕರ್ತನೆ, ನಿನ್ನ ಕೈನಿಂದ ಸೃಷ್ಟಿ ಮಾಡಲ್ಪಟ್ಟಂತ ನಿನ್ನ ಸೃಷ್ಟಿ, ನೀನು ಕೊಟ್ಟಂತ ಮಗನು ಸತ್ತು ಹೋದನು ಎಂಬುದಾಗಿ ಹೇಳಿ ಆತನು ಕಳವಳ ಪಡಬಹುದಿತ್ತು. ಅಯ್ಯೋ, ನನ್ನ ಪ್ರಾರ್ಥನೆಯನ್ನು ದೇವರು ಕೇಳಲಿಲ್ಲ ಎಂಬುದಾಗಿ ಒಂದು ವೇಳೆ ದೇವರ ಮೇಲೆ ಬೇಸರಿಕೆಯನ್ನು ಉಂಟು ಮಾಡಬಹುದಿತ್ತು. ಆದರೆ ಆತನ ಮನಸ್ಸನ್ನ ನೀವು ನೋಡ್ರಿ, ದೇವರ ಮೇಲೆ ಆತನ ಗುಣಗುಟ್ಟದೆ ನೇರವಾಗಿ ಎದ್ದು ಸ್ನಾನ ಮಾಡಿಕೊಂಡು ತೈಲವನ್ನು ಹಚ್ಚಿಕೊಂಡು ಬಟ್ಟೆಗಳನ್ನ ಬದಲಿಸಿ ದೇವ ಮಂದಿರಕ್ಕೆ ಹೋಗಿ ಆರಾಧನೆಯನ್ನ ಮಾಡಿದನಂತೆ. ಅಂತ ಒಂದು ಪರಿಸ್ಥಿತಿನಲ್ಲೂ ಸದಾ ದೇವರ ಮೇಲೆ ಒಂದು ಪೆಟ್ಟನ್ನು ತೋರಿಸದೆ ಆರಾಧನೆ ಮಾಡೋದಕ್ಕೆ ದೇವ ಮಂದಿರಕ್ಕೆ ಹೋದನಂತೆ. ಇದು ದಾವೀದನಲ್ಲಿರುವಂಥ ಶ್ರೇಷ್ಠವಾದಂಥ ಗುಣ. ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಆ ಒಂದು ಮಗುವನ್ನ ಆತನು ಕಳೆದುಕೊಂಡನು. ದೇವರು 4 ಮಕ್ಕಳನ್ನ, ಗಂಡು ಮಕ್ಕಳನ್ನ ದಾವೀದನಿಗೆ ಕೊಡ್ತಾರೆ. ಅದರಲ್ಲಿ ಕಿರಿಯವನೇ ಸೊಲೊಮೋನನು. ಬೆನ್ನಾಕೆ ಸ್ತೋತ್ರವಾಗಲಿ. ಆ ಸೊಲೊಮೋನನ ಮೂಲಕವಾಗಿ ದೇವರು ದೇವ ಮಂದಿರವನ್ನ ಕಟ್ಟಿಸುತ್ತಾರೆ. ಆತನ ಸಂತತಿಯಲ್ಲಿ ಉಚ್ಚಿಯ ಹುಟ್ಟುತ್ತಾನೆ, ಹಿಜ್ಕೀಯ ಹುಟ್ಟುತ್ತಾನೆ, ಯೋಷಿಯ ಎನ್ನುವಂತ ರಾಜನು ಹುಟ್ಟುತ್ತಾನೆ. ಅವನ ಸಂತತಿಯಲ್ಲಿಯೇ ಇವತ್ತು ನಾನು ನೀನು ಆರಾಧಿಸುತ್ತಿರುವಂತ ರಾಜಾದಿರಾಜನು, ಸರ್ವಲೋಕದ ಒಡೆಯನಾಗಿರುವಂತ ಯೇಸು ಕ್ರಿಸ್ತನು ಜನಿಸುತ್ತಾನೆ. ಆತನ ಸಿಂಹಾಸನ ಇದುವರೆಗೂ ಸದಾ ಅಜರಾಮರವಾಗಿ ಸ್ಥಿರವಾಗಿ ಆತನ ಕೃಪಾ ಸಿಂಹಾಸನವನ್ನ ದೇವರು ದಾವೀದನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಿನ್ನ ಬದುಕಿನಲ್ಲಿ ಇರುವಂತ ಚಿಕ್ಕದಾದಂಥ ಸಮಸ್ಯೆಗಳು, ಚಿಕ್ಕದಾದಂಥ ಕಷ್ಟದ ಪರಿಸ್ಥಿತಿಗಳನ್ನ ನೆನೆಸಿ
ನಾವು ದೇವರ ದೇವರ ಎಂಬುದಾಗಿ ಒಂದು ವೇಳೆ ಮನಸ್ಸಿನಲ್ಲಿ ಎಷ್ಟೋ ವಿಧದಲ್ಲಿ ನಾವು ದೇವರಿಗೆ ನೋವನ್ನು ತರಿಸಿರಬಹುದು. ಆದರೆ ದೈವ ಭಕ್ತರಲ್ಲಿ ಇರಬೇಕಾದಂಥ ಪ್ರಾಮುಖ್ಯವಾದಂಥ ಅರ್ಹತೆ, ದೇವರು ಕೊಟ್ಟಾಗ ಮಾತ್ರ ಒಳ್ಳೆಯವನು. ಒಂದು ವೇಳೆ ದೇವರು ನಮ್ಮಿಂದ ಕೇಳುವಾಗ ಆತನು ಒಳ್ಳೆಯವನಲ್ಲ. ದೇವರು ಏನನ್ನ ಕೇಳ್ತಾನೆ, ನಿಜವಾಗ್ಲೂ ಸದಾ ಆತ್ಮಿಕತೆ ಜೀವಿತದಲ್ಲಿರುವಂತಹ ದೇವ ಮಕ್ಕಳ ವಿಷಯದಲ್ಲಿ ದೇವರು ಒಳ್ಳೆಯದನ್ನ ಸಕಲ ವಿಧವಾಗಿ ಆತನು ಸಮೃದ್ಧಿಯಾಗಿ ಕೊಡ್ತಾನೆ. ಆದರೆ ಆತನು ಕೇಳುವಂತ ಸಂಗತಿ ಏನು ಗೊತ್ತಾ, ನಿನ್ನಲ್ಲಿರುವಂತ ವಿಧೇಯತೆಯನ್ನು ಕೊಡು, ನಿನ್ನಲ್ಲಿರುವಂತ ಪಾಪವನ್ನು ಕೊಡು, ನಿನ್ನಲ್ಲಿರುವಂತ ಕೋಪ, ನಿನ್ನಲ್ಲಿರುವಂತ ದ್ವೇಷ, ನಿನ್ನಲ್ಲಿರುವಂತ ಹೊಟ್ಟೆ ಕಿಚ್ಚು, ಅಸೂಯನ್ನು ನನಗೆ ಕೊಡು ಎಂಬುದಾಗಿ ಆತನು ಕೇಳ್ತಾನೆ. ಅದನ್ನು ಇಟ್ಕೊಂಡು ನಾವು ದೇವರನ್ನ ಆರಾಧನೆ ಮಾಡೋದಕ್ಕಾಗಲ್ಲ. ದಾವೀದನ ಶ್ರುತದಲ್ಲಿ ದೇವರು ಆತನ ಕರೆಯುವಂತ ರೀತಿಯನ್ನು ಗಮನಿಸುವಾಗ ಆತನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಅಂತ, ಶತ್ರುಗಳನ್ನ ಆತನು ಪ್ರೀತಿ ಮಾಡ್ತಾ ಇದ್ದ. ಅದೇ ಸೌಲನು 13 ವರ್ಷಗಳ ಕಾಲ ಆತನಿಗೆ ಹಿಂಸೆ ಪಡಿಸಿದ್ರು ಸಹ 3 ಸಾರಿ ಆತನ ಕೈನಲ್ಲಿ ಸಿಕ್ಕಿಕೊಳ್ತಾನೆ. ಆದರೆ ಆಗ್ಲೇ ಅವನ ರುಂಡವನ್ನು ಚೆಂಡಾಡಬಹುದಿತ್ತು. ನನಗೆ ಅದರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀನು ದೇವರಿಂದ ಆರಿಸಲ್ಪಟ್ಟ ಅಭಿಷಕ್ತನೆಂಬುದಾಗಿ ಹೇಳಿ ಆತನು ಅವನನ್ನು ಇನ್ನೂ ಗೌರವಿಸುತ್ತಾನೆ, ದೇವರನ್ನೇ ಎದುರು ನೋಡುತ್ತಾನೆ, ಪಾಪ ಮಾತ್ರ ಮಾಡುವುದಿಲ್ಲ. ಪ್ರೀತಿಯುಳ್ಳ ದೇವಶನ್ರೆ, ನಾವು ಮಾಡುವ ತಪ್ಪುಗಳನ್ನು ಮಾಡ್ತಾನೆ ಇರ್ತೇವೆ, ಮಾಡುವ ಯೋಚನೆಗಳಲ್ಲೂ ಸದಾ ದೇವರಿಗೆ ಆಯಸಕರುವಂತ ಪರಿಸ್ಥಿತಿಗಳನ್ನೇ ತರುವಂತದ ಯೋಚನೆಗಳನ್ನೇ ಮಾಡ್ತಾ ಇರ್ತೇವೆ. ಆದರೆ ನಮ್ಮ ಕಣ್ಣೀರು ನೀಗಲಿಲ್ಲ, ನಮ್ಮ ದುಃಖ ನೀಗಲಿಲ್ಲ ಎಂಬುದಾಗಿ ದೇವರ ಮೇಲೆ ಗುಣಗುಟ್ಟುತ್ತಾ ಇರ್ತೇವೆ. D.L. ಮೋಡಿ ಎನ್ನುವಂತ ಸೇವಕ ಅಮೆರಿಕ ರಾಷ್ಟ್ರದಲ್ಲಿ ಬಲವಾದಂತಹ ಸೇವೆಯನ್ನು ನಡೆಸುವಂತಹ ಒಬ್ಬ ದೊಡ್ಡ ಸೇವಕ. ಒಂದು ದಿನ ಶುಭವಾರ್ತೆನ ಸಾರಿ ತಾನು ವಾಸ ಮಾಡ್ತಾ ಇದ್ದಂತ ಚಿಕಾಗೋ ನಗರಕ್ಕೆ ತಿರುಗಿ ಬರುವಂತಹ ವೇಳೆಯಲ್ಲಿ ಆತನು ವಾಸ ಮಾಡ್ತಾ ಇದ್ದಂತ ಮನೆ ಬೆಂಕಿ ಹತ್ತಿ ಉರಿದು ತನ್ನ ಕಣ್ಣೆದುರಿನಲ್ಲಿಯೇ ಬೂದಿ ಆಗ್ತಾ ಇರ್ತದೆ. ಜನರೆಲ್ಲರೂ ಸದಾ ಅವನ ಮುಖವನ್ನು ನೋಡ್ತಾ ಇರ್ತಾರೆ. ಅಯ್ಯೋ, ಈಗ D.L. ಮೋಡಿ ಅಳ್ತಾನೆ, ಎದೆ ಬಡ್ಕೊಳ್ತಾನೆ. ಇಷ್ಟು ದೊಡ್ಡ ಮನೆ ಬೆಂಕಿ ಹಚ್ಚಿ ಈಗ ಬೂದಿ ಆಯ್ತಲ್ಲ, ದಗದಗ ಉರಿದು ಬರೀ ಬೂದಿ ಮಾತ್ರ ಇದೆ ಎಂಬುದಾಗಿ ಅವನ ಮುಖಾನ ದೃಶ್ಯಿಸಿ ನೋಡಿದೆ. ಈಗ ಅಳ್ತಾನೆ, ಕಿರಿಸ್ತಾನೆ, ಈಗ ಸ್ವಲ್ಪ ಸಮಯದ ನಂತರ ಅಳ್ತಾನೆ ಎಂಬುದಾಗಿ. ಏನು ಮಾಡಲ್ಲ ಆತನು, ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೊಂಡು ಆ ಸ್ಥಳವನ್ನು ಬಿಟ್ಟು ಹೋಗುವಾಗ ಜನರಲ್ಲಿ ಹೇಳ್ತಾರೆ, ಇಷ್ಟು ದೊಡ್ಡ ಮನೆ ಅದು ಬೆಂಕಿ ಹತ್ತಿ ಬೂದಿಯಾಗಿ ಹೋಯ್ತಲ್ಲ, D.L. ಮೋಡಿ ನೀನು ದುಃಖ ಬರಲ್ವಾ, ನಿನಗೆ ದಿಗಲಾಗ್ಲಿಲ್ವಾ, ನಿನಗೆ ದುಃಖ ಕಣ್ಣೀರು ಬರ್ತಾ ಇಲ್ವಾ? ಆಗ ಆತನು ಹೇಳುವಂತ ಸಂಗತಿಯನ್ನು ಗೊತ್ತಾ, ನನಗೆ ಯಾಕೆ ದಿಗಲಾಗಬೇಕು, ನಾನ್ಯಾಕೆ ದುಃಖ ಪಡಬೇಕು, ಇದನ್ನು ದೇವರು ಕೊಟ್ಟಿದ್ದಾನೆ, ನನಗಂತ ದಿಗಲನಿಸುವಂತ ಒಂದು ಪರಿಸ್ಥಿತಿ ನನಗೇನಿಲ್ಲ. ಈ ಮನೆಯೇನು ಶಾಶ್ವತವಲ್ಲ, ಒಂದಲ್ಲ ಒಂದು ದಿನ ಈ ಮನೆಯನ್ನು ಬಿಟ್ಟು ನನ್ನ ಸ್ವಂತ ಮನೆ ಅಲ್ಲಿದೆ, ಆ ಮನೆಯಲ್ಲಿ ನಾನು ಹೋಗಬೇಕು. ಈ ಲೋಕದಲ್ಲಿ ಇಂಥ ಮನೆಗಳು ಎಷ್ಟು ಸುಟ್ಟು ಹೋದರೂ, ಈ ಪ್ರಪಂಚದಲ್ಲಿ ಎಷ್ಟೇ ವಿಧವಾದಂಥ ಕಷ್ಟ ನಷ್ಟಗಳು ನನ್ನ ಜೀವಿತದಲ್ಲಿ ಎದುರಾದರೂ ಸಹ ನಾನು ದಿಗಿಲು ಪಡೋದಿಲ್ಲ. ಕಾರಣ, ಎಲ್ಲಿ ತನಕ ನನ್ನ ನಂಬಿಕೆಗೆ ಆಧಾರನಾಗಿರುವಂತ ಕರ್ತನು ನನ್ನನ್ನು ಬಲಪಡಿಸುತ್ತಾ ಇರ್ತಾನೋ, ನನ್ನ ಕೈನಲ್ಲಿರುವಂತ ಈ ಬೈಬಲ್ ಎಲ್ಲಿ ತನಕ ನನ್ನ ಕೈನಲ್ಲಿ ಇರುತ್ತದೋ ಅಲ್ಲಿ ತನಕ ನಾನು ದಿಗಿಲು ಪಡುವಂತ, ಕಣ್ಣೀರಿಡುವಂತ, ಚಿಂತೆ ಮಾಡುವಂತ ಪ್ರಶ್ನೆಯೇ ಬರುವುದಿಲ್ಲ. ಅಬ್ಬಾ, ಎಷ್ಟು ಉನ್ನತವಾದಂಥ ಮಾತು ಇದು, ಎಷ್ಟು ಶ್ರೇಷ್ಠವಾದಂಥ ಮಾತು. ನನ್ನ ಕೈನಲ್ಲಿ ಬೈಬಲ್ ಇರೋ ತನಕ, ನನ್ನ ಸಾಕ್ಷಿ ಜೀವನ ಸ್ಥಿರವಾಗಿರೋ ತನಕ, ಕರ್ತನೆ ನನಗೆ ಆಧಾರವಾಗಿರುವ ತನಕ ನಾನು ಯಾವತ್ತೂ ಯೋಚನೆ ಮಾಡಲ್ಲ, ಯಾವತ್ತೂ ದಿಗಿಲು ಪಡೋದಿಲ್ಲ. ಆತ್ಮೀಯ ದೇವಶನ್ರೆ, ಹೇಗೆ ಅನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ನನಗಾದರೂ ತುಂಬ ಸಂತೋಷವಾಗ್ತದೆ. ಕರ್ತನ ಸನ್ನಿಧಾನದಲ್ಲಿ, ದೇವರೇ ನೀನೇ ನನ್ನ ದೇವರು, ಕುತೂಹಲದಿಂದ ಕಾಡಲ್ಲಿರಲಿ, ವೈರಿಗಳ ಮಧ್ಯದಲ್ಲಿರಲಿ, ಗುಹೆನಲ್ಲಿ ಇರಲಿ, ಕತ್ತಲೆ ನನ್ನನ್ನು ಆವರಿಸಲಿ, ಕಾರ್ಗತ್ತಲೂ ನನ್ನನ್ನು ಹಿಮ್ಮೆಟ್ಟಿಸಿಕೊಂಡು ಬರಲಿ, ಕಾರ್ಗತ್ತಲಿಗೆ ಗುರುತಾಗಿರುವಂತ ಕಣ್ಣೀರು, ಅವಮಾನ, ನಿಂದೆ, ಅಪಹಾಸ್ಯ
ನನ್ನನ್ನು ಆವರಿಸಲಿ, ನೀನೇ ನನ್ನ ದೇವರೆಂಬುದಾಗಿ, ಕುತೂಹಲದಿಂದ ನಿನ್ನ ದರ್ಶನವನ್ನ ನೋಡುತ್ತೇನೆ ಎಂಬುದಾಗಿ, ಯಾವ ಬೇಸರಿಕೆಯೂ ನನಗೆ ಇಲ್ಲ ಎಂಬುದಾಗಿ ದಾವೀದನು ದೇವರನ್ನೇ ಘನಪಡಿಸುತ್ತಾನೆ. ದೇವರನ್ನೇ ಘನಪಡಿಸುತ್ತಾನೆ. ಆತನ ಚಿತ್ರದಲ್ಲಿ ನಡೆದಂಥ ಘಟನೆ ಏನು ಗೊತ್ತಾ? ಆತನಿಗೆ ಯಾರು ಅವಮಾನಿಸಿದರೋ ಅವರ ಮುಂಭಾಗದಲ್ಲಿ ಅವರ ಸಿಂಹಾಸನದ ಮೇಲೇನೆ ರಾಜನನ್ನಾಗಿ ದೇವರು ಮಾರ್ಪಡಿಸಿದರು. ಯಾವ ಅವನ ಸ್ವಂತ ಸಂತತಿಯವರು ಅವನನ್ನು ಹೀಯಾಳಿಸುತ್ತಾ ಕೀಳಾಗಿ ನೋಡಿದರೋ ಅವರ ಮುಂದೆನೆ ಅವರ ತಲೆ ಎತ್ತಲ್ಪಡುವಂತೆ ದಾವೀದನನ್ನು ಸ್ಥಿರಪಡಿಸಿದರು. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಜನರೇ, ಈಗಿರುವಂಥ ನಿನ್ನ ಬದುಕಿನ ಕತ್ತಲೆಯಿಂದ ನೋಡಿ ಕಳವಳ ಪಡಬೇಡ. ನೀನು ದೇವರನ್ನ ಮರಿಬೇಡ. ದೇವರನ್ನ ಬಿಟ್ಟು ದೂರ ಆಗಬೇಡ. ಆತನ ಅಂಟಿಕೋ, ಆತನ ದರ್ಶನವನ್ನ ಬಯಸು. ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡಂತ ಯೋಬನಿಗೆ 2ರಷ್ಟು ಆಶೀರ್ವಾದ ಮಾಡಿ, ಬದುಕಿನಲ್ಲಿ ತನ್ನ ಸ್ವಂತ ಆಧಾರವೇ ಗಂಡನಲ್ಲಿ ಕಳೆದುಕೊಂಡು ಯೌವನ ಪ್ರಾಯದಲ್ಲಿ ವಿಧಿವೆಯಾದಂಥ ರೂತಳು ದೇನಾಕೆ ಸ್ತೋತ್ರವಾಗಲಿ, ದೇವರಿಗೆ ಆಧಾರ ಮಾಡಿಕೊಂಡು ದೇವರ ನಾಮವನ್ನು ಘನಪಡಿಸಿದಳು. ಅವಳು ಬದುಕನ್ನು ಕಟ್ಟಿ ಯೇಸು ಕ್ರಿಸ್ತನ ಅವಳ ಸಂತತಿಯಲ್ಲಿ ಹುಟ್ಟುವ ಹಾಗೆ ಮಾಡಿದಂಥ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ದೇನಾಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ ನಿನ್ನ ಬದುಕಿನಲ್ಲಿರುವಂಥ ಹಗಲಾಗಲಿ ಕತ್ತಲೆ ಆಗಲಿ, ಯಾವುದೇ ವಿಧವಾದಂಥ ತಡೆಗಳಾಗಲಿ ನಿನ್ನನ್ನು ಮಾತ್ರ ದೇವರಿಂದ ದೂರ ಮಾಡೋದಕ್ಕಾಗಲ್ಲ. ಅದಕ್ಕೆ ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನಲ್ಲ, ಮೇಲಣ ಲೋಕವಾಗಲಿ, ಭೂಲೋಕವಾಗಲಿ, ವಾಯುಮಂಡಲಾಗಲಿ, ದುರಾತ್ಮಗಳಾಗಲಿ, ಈಗಿನ ಕಾರ್ಯಗಳಾಗಲಿ, ಮುಂದಿನ ಕಾರ್ಯಗಳಾಗಲಿ, ಯಾವುದೇ ವಿಧವಾದಂಥ ದುಷ್ಟಶಕ್ತಿಗಳಾಗಲಿ, ಯಾವ ಪರಿಸ್ಥಿತಿ ಆದರೂ ಸಹ ನಿನ್ನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಆ ನಂಬಿಕೆಯನ್ನು ನೀವು ದೃಢಪಡಿಸಿಕೊಳ್ಳ್ರಿ. ಖಂಡಿತವಾಗಿ ದಾವೀದನಿಗೆ ಕೊಟ್ಟಂಥ ದೈವ ಆಶೀರ್ವಾದ, ಆ ಕೃಪಾ ವರಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಕೊಟ್ಟು ಆಶೀರ್ವಾದ ಮಾಡಿ ನಡೆಸಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವ, ನಸರೇತಿನ ಯೇಸು ಕ್ರಿಸ್ತನ ಮಧುರವಾದ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಿನ್ನ ಪವಿತ್ರವಾದಂಥ ಕರಗಳಲ್ಲಿ ದೇವರೇ ಕರ್ತನೆ, ಅನೇಕ ವಿಧವಾದಂಥ ಕಷ್ಟ ನಷ್ಟಗಳಿಗೂ, ಕಣ್ಣೀರು ವೇದನೆಗೂ, ಒಂಟಿತನಕ್ಕೂ ಸ್ವಾಮಿ ಬಲಿಯಾಗಿ ದೇವರೇ ಕರ್ತನೆ ಸ್ವಾಮಿ ಶತ್ರುವಿನಿಂದ ಶೋಧನೆಗೆ ಒಳಗಾಗಿರುವಂಥ ನನ್ನ ಜನರಿಗಾಗಿ ಇವತ್ತು ಪ್ರಾರ್ಥನೆ ಮಾಡುತ್ತೇನೆ. ದೇವರೇ ಕರ್ತನೆ ಅಂತ ಮಕ್ಕಳ ಹೃದಯದಲ್ಲಿ ಈ ವಾಕ್ಯ ನಾಟಲ್ಪಡಲಿ, ಫಲಿಸಲಿ. ದೇವರೇ ಕರ್ತನೆ ಸ್ವಾಮಿ, ಈ ವಾಕ್ಯ ದೇವರೇ ಕರ್ತನೆ ಅನೇಕರ ಮನೋನೇತ್ರಗಳನ್ನು ಬೆಳಗಿಸಿ, ಅಪ್ಪಾ ನೀನೇ ನಮ್ಮ ದೇವರು ಎಂಬುದಾಗಿ, ನೀ ನಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ ಎಂಬುದಾಗಿ ದಾವೀದನ ಜೀವಿತ ಒಂದು ಸಾಕ್ಷಿ. ದೇವರೇ ಕರ್ತನೆ ಸ್ವಾಮಿ, ಹೇಗೆ ಆತನು ದೇವರಿಗೆ ಅಂಟಿಕೊಂಡನು, ಮಗನನ್ನು ಕಳೆದುಕೊಂಡಾಗಲೂ ದೇವರೇ ಕರ್ತನೆ ಸ್ವಾಮಿ ಗುಹೆಗಳಲ್ಲಿ, ಕಾಡುಗಳಲ್ಲಿ ಅನಿವಾರ್ಯವಾಗಿರುವಾಗಲೂ ದೇವರೇ ನಿನ್ನನ್ನೇ ದೇವರೇ ದೃಷ್ಟಿಸಿ ನೋಡಿದನೆಂಬುದಾಗಿ ನೀನು ಮಾತನಾಡಿದೆ ರಾಜ. ಅವನ ಸ್ಥಿರಪಡಿಸಿದ ನೀನು ತಾನೇ ಇವತ್ತು ದೇವರೇ ಕರ್ತನೆ ಅನೇಕ ವಿಧವಾದಂಥ ಕರ್ತನೆ ಕಷ್ಟ ದುಃಖ ನಷ್ಟಗಳಲ್ಲಿ ಇರುವಂತಹ ನಿನ್ನ ಮಕ್ಕಳನ್ನ ನೀನು ಸಂಧಿಸಿ ನಿನ್ನ ಮಕ್ಕಳನ್ನ ಬಲಪಡಿಸಪ್ಪ. ದೇವರೇ ಕರ್ತನೆ ಇವರಿಗೆ ಬೇಕಾದಂಥ ಆತ್ಮಸ್ಥೈರ್ಯವನ್ನು ನೀನು ಕೊಟ್ಟು ಈ ಮಕ್ಕಳ ಕಣ್ಣೀರನ್ನು ನೀನು ಒರೆಸಿ ದೃಢಪಡಿಸಿ ನಡೆಸುವಂತ ನಾವು ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ಕಾಣಿಕೆಯನ್ನು ಸಮರ್ಪಿಸಿರುವಂಥ ದೇವರೇ ಮಾರ್ಟಿನ್ ಬ್ರದರ್ಗಾಗಿಯೂ, ರಾಜೇಂದ್ರ ಬ್ರದರ್, ಮಧು ಬ್ರದರ್ ಮತ್ತು ಸರಸ್ವತಿ ಸಿಸ್ಟರ್ಗಾಗಿಯೂ, ದೇವಾಕರ್ತನ ಸ್ವಾಮಿ ಸೌಭಾಗ್ಯ ಸಿಸ್ಟರ್ಗಾಗಿಯೂ, ದೇವರೇ ವೆಂಕಟಮ್ಮ ಅವರಿಗಾಗಿಯೂ, ಕುಮಾರ್ ಸೋಲ್ಕುಂಟೆ, ವೆಂಕಟೇಶ್ ಹೊಸಕೋಟೆ, ದೇವಾಕರ್ತನ ಸನ್ನಿಧಾನದಲ್ಲಿ ಗಿರೀಶ್ ಸರ್ ಧಾರವಾಡ, ದೇವರೇ ನಿನ್ನ ಸಮ್ಮುಖದಲ್ಲಿ ದೇವರೇ ಇನ್ಯಾರ್ಯಾರು ಕರ್ತನೆ ಫೋನ್ ಪೇ, ಗೂಗಲ್ ಪೇ ಮೂಲಕವಾಗಿ ಕಾಣಿಕೆಗಳನ್ನು ಕಲಿಸಿದಾರೋ ಅವರನ್ನು ಹೆಸರಾಗಿ ನಿನ್ನ ಆಶೀರ್ವಾದ ಮಾಡು ದೇವ. ಪ್ರತಿಯೊಬ್ಬ ಮಕ್ಕಳಿಗೂ ಸದಾ ಬೇಕಾದಂಥ ದೈವ ಆಶೀರ್ವಾದವನ್ನ ದೇವರೇ, ಅವರಿಗೆ ಬೇಕಾದಂಥ ಆತ್ಮಸ್ಥೈರ್ಯವನ್ನ, ಅವರಿಗಿರುವಂಥ ಎಲ್ಲ ಕೊರತೆಯನ್ನು ನೀಗಿಸಿ ನೀನು ಸಹಾಯ ಮಾಡು ದೇವರೇ. ಮಕ್ಕಳ ಪ್ರಯಾಣದಲ್ಲಿ ಜೊತೆಗಾರನಾಗಿರಪ್ಪ. ಯಾವುದೇ ಆಕ್ಸಿಡೆಂಟ್ ಸ್ಪಿರಿಟ್ಗಳು ದೇವರೇ ಕರ್ತನೆ ಇವರ ಪ್ರಯಾಣದಲ್ಲಿ ಉಂಟಾಗದ ರೀತಿಯಲ್ಲಿ ದೇವದೂತರ ಕಾವಲನ್ನು ಇರಿಸು. ಮ್ಯಾರೇಜ್ ಡೇ, ಬರ್ತ್ಡೇ, ನಾಮಕರಣ, ಹೊಸ ಗೃಹ ಶಂಕುಸ್ಥಾಪನೆ, ಹೊಸ ವಿಧವಾದ ಉದ್ಯೋಗ, ಎಕ್ಸಾಮ್ ಅನ್ನ ಬರೀತಿರುವಂಥ ಎಲ್ಲ ಮಕ್ಕಳ ಮೇಲೆ ನಿನ್ನ ದಯಾದೃಷ್ಟಿ ಇರಲಿ. ಪ್ರತಿಯೊಬ್ಬರ ಕೂಗನ್ನು ಕೇಳಿ ನೀನು ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ದೇವರೇ ಕರ್ತನೆ ಈ ವಾರದಲ್ಲಿ ನಡೆಯುವಂಥ ದೇವರೇ ಕರ್ತನೆ ಬೆಂಗಳೂರಿನ ಕ್ರಿಸ್ಮಸ್ ಸೆಲೆಬ್ರೇಷನ್ ಅನ್ನ, ಪ್ರತ್ಯೇಕವಾಗಿ ಮುಂಡುಗೋಡಿನ ಆ ಇಂಡೋರ್ನಲ್ಲಿ ನಡೆಯುವಂಥ ಕೂಟವನ್ನ ನೀನು ಆಶೀರ್ವಾದ ಮಾಡಿ ನಡೆಸುವಂಥರಾಗ.
ತಂದೆಯಾದ ದೇವರೇ, ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೆನ್. ಆಮೆನ್. ಪ್ರೈಸ್ ಲಾರ್ಡ್.